ಮಡಿಕೇರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮಣ್ಣು ಕುಸಿದು ಬಿದ್ದಿರುವಂತಹ ಘಟನೆ ನಡೆದಿದೆ. ಕ್ಷಣ ಕ್ಷಣಕ್ಕೂ ಕೂಡ ವಾಹನ ಸವಾರರಿಗೆ ಆತಂಕ ಹೆಚ್ಚಾಗಿದೆ. ಮಡಿಕೇರಿಯ ಕರ್ತೋಜಿ ಬಳಿ ಬೆಟ್ಟದ ಮಣ್ಣು ಕುಸಿದಾಯಿತು. ರಾತ್ರಿ ಹೊತ್ತು ಸಂಚರಿಸುವ ವಾಹನ ಸವಾರರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇನ್ನು ಮಣ್ಣು ಕುಸಿದ ಸ್ಥಳದಿಂದಲೇ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ. ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಬಟ್ ಎಚ್ಚರಿಕೆಯಿಂದ ಹೋಗಿ ಅಂತ ಈಗ ಸೂಚನೆಯನ್ನ ಕೊಡಲಾಗಿದೆ. ರಾತ್ರಿ ಹೊತ್ತು ಸಂಚರಿಸುವಂತಹ ವಾಹನ ಸವಾರರು ಬಹಳ ಹುಷಾರಾಗಿ ಇರಬೇಕು. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅದು. ಈ ಮಡಿಕೇರಿ ಕೊಡಗು ಭಾಗದಲ್ಲಿ ಬೆಟ್ಟ ಕುಸಿತ, ಮಣ್ಣು ಕುಸಿತ ಇದೆಲ್ಲ ಒಂದು ರೀತಿ ಮಳೆಗಾಲ ಬಂತು ಅಂದ್ರೆ ಸರ್ವೇ ಸಾಮಾನ್ಯ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ಸುರಿತಿರುವಂತಹ ಭಾರೀ ಮಳೆಯಿಂದ ಜಿಲ್ಲೆಯಲ್ಲಿ ನಾನಾ ರೀತಿಯಾದಂತಹ ಅವಾಂತರಗಳು ಮುಂದುವರಿತಿದೆ. ಅದರಂತೆ ಇದೀಗ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ಬೃಹತ್ ಭೂಕುಸಿತ ಕೂಡ ಉಂಟಾಗಿರ್ತಕ್ಕಂಥದ್ದು. ಪ್ರಸ್ತುತ ಮಡಿಕೇರಿ ತಾಲೂಕಿನ ಕರ್ತೋಜಿ ಗ್ರಾಮ ಏನಿದೆ, ಆ ಕರ್ತೋಜಿ ಗ್ರಾಮದ ಅನತಿ ರಾಷ್ಟ್ರೀಯ ಹೆದ್ದಾರಿ ಆ ಭಾಗದಲ್ಲಿ ಒಂದು ಬೃಹತ್ ಭೂಕುಸಿತ ಕೂಡ ಉಂಟಾಗಿರ್ತಕ್ಕಂಥದ್ದು. ಬೃಹತ್ ಗುಡ್ಡವೇ ಕುಸಿದು ಕೆಳಗಡೆ ಬಿದ್ದಿರ್ತಕ್ಕಂಥದ್ದು. ಬರುವಂತಹ ಲಾರಿ ಏನಿದೆ, ಆ ಲಾರಿ ಮೇಲೇನೂ ಕೂಡ ಈ ಒಂದು ಗುಡ್ಡ ಕುಸಿತಿತ್ತು. ಆದರೆ ಸ್ವಲ್ಪ ಪ್ರಾಣಾಪಾಯದಿಂದ ಲಾರಿ ಚಾಲಕ ಕೂಡ ಕ್ಷಣ ಮಾತ್ರದಲ್ಲಿ ಪಾರಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತದೆ. ಯಾಕೆಂದರೆ ಈ ಒಂದು ಕಳೆದ 4-5 ದಿನಗಳಿಂದ ನಿರಂತರವಾಗಿ ಏನು ಮಳೆ ಆಗ್ತಾ ಇದೆ, ಈ ಮಳೆಯಿಂದ ಇದೀಗ ಈ ಭಾಗದಲ್ಲೂ ಕೂಡ ಹೆಚ್ಚಾಗಿ ಮಳೆಯ ತೀವ್ರತೆ ಹೆಚ್ಚಾಗಿರೋದ್ರಿಂದ ಭೂಕುಸಿತ ಉಂಟಾಗ್ತಾ ಇರ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು. ಇನ್ನು ಆ ಭಾಗದಲ್ಲಿ ನೋಡ್ಬೋದು ಜಲ ಯಾವ ರೀತಿ ಬರ್ತಾ ಇದೆ ಅಂದರೆ ಹೆಚ್ಚಾಗಿ ಬರ್ತಾ ಇದೆ ಆ ಒಂದು ಭಾಗದಿಂದ. ಹಾಗಾಗಿ ಭೂಕುಸಿತ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಈ ಭಾಗದಲ್ಲಿ ಈಗಾಗಲೇ ಬೃಹತ್ ಗುಡ್ಡ ಕುಸಿತು. ಈ ಗುಡ್ಡ ಕುಸಿತದಿಂದ ಇದೀಗ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಇದೀಗ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಭಾಗದಲ್ಲಿ ನಿರಂತರವಾದಂತಹ ಭೂಕುಸಿತ 2018ರಿಂದನೂ ಕೂಡ ನಿರಂತರವಾಗಿ ಆಗ್ತಾ ಇದೆ. ಅದು ಅಲ್ಲದೆ ಹೆಚ್ಚಾಗಿ ಮಳೆ ಆಗ್ತಾ ಇರೋದ್ರಿಂದ ಭೂಮಿಯ ಅಡಿಯಲ್ಲಿ ತೇವಾಂಶ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು, ಜಲ ಕೂಡ ಹೆಚ್ಚಾಗಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಸ್ಥಳ ಅತ್ಯಂತ ಅಪಾಯಕಾರಿ ಸ್ಥಳ ಅಂತಲೂ ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಪ್ರತಿ ವರ್ಷ ಭಾರೀ ಮಳೆ ಆದಂಥ ಸಂದರ್ಭದಲ್ಲಿ ಈ ಒಂದು ಕರ್ತೋಜಿ ಗ್ರಾಮ ಏನಿದೆ, ಆ ಕರ್ತೋಜಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಭೂಕುಸಿತ ಉಂಟಾಗುವಂತಹ ಸ್ಥಳ. ಹೀಗಾಗಿ ಮಂಗಳೂರು ಮತ್ತು ಮಡಿಕೇರಿಯ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಟವನ್ನು ನಡೆಸುವಂತಹ ವಾಹನ ಸವಾರರು ಒಂದು ರೀತಿ ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಇದೇ ರೀತಿಯಾದಂತಹ ಮಳೆಯ ತೀವ್ರತೆ ಮತ್ತಷ್ಟು ಹೆಚ್ಚಾದರೆ ಮತ್ತೆ ಈ ಒಂದು ಗುಡ್ಡ ಕುಸಿಯುವ ನಿರ್ಮಾಣವಾಗುತ್ತೆ. ಯಾಕೆಂದರೆ ಈಗಾಗಲೇ ಮೇಲ್ಭಾಗದಲ್ಲಿ ನಾವು ನೋಡ್ಬೋದು ಅರ್ಧ ಕುಸಿದು ಬಿದ್ದಿರ್ತಕ್ಕಂಥದ್ದು, ಇನ್ನಷ್ಟು ಭಾಗ ಬಿರುಕು ಬಿಟ್ಟಿದೆ, ಅದು ಕೂಡ ಕೆಳಗೆ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈಗ ಪ್ರಸ್ತುತ ಮೇಲ್ಭಾಗದಿಂದ ಬಿದ್ದಂತಹ ಮಣ್ಣೇನಿದೆ ಅದನ್ನು ತೆರವು ಕಾರ್ಯಾಚರಣೆ JCB ಮುಖಾಂತರ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕೆಲ ಸಿಬ್ಬಂದಿಗಳು ಬರುವಂಥ ವಾಹನಗಳಿಗೆ ಗೈಡೆನ್ಸನ್ನು ಕೊಡ್ತಿದ್ದಾರೆ. ಸ್ವಲ್ಪ ತುಂಬ ಸ್ಪೀಡಾಗಿ ಹೋಗಬೇಡಿ, ಸ್ವಲ್ಪ ಸ್ಲೋ ಮಾಡಿಕೊಂಡು ತಮ್ಮ ಕಂಟ್ರೋಲನ್ನು ಮಾಡಿಕೊಂಡು ಒಂದು ಬದಿಯಿಂದ ಸಂಚರಿಸಿ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿ ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಭಾಗ ಮಂಗಳೂರು ಮತ್ತು ಮಡಿಕೇರಿಗೆ ಓಡಾಡುವಂಥ ಬಸ್ಗಳ ಸಂಚಾರದಲ್ಲೂ ಕೂಡ ಒಂದಷ್ಟು ವ್ಯತ್ಯಯ ಕೂಡ ಆಗುವ ಸಾಧ್ಯತೆಗಳು ಕೂಡ ರಾತ್ರಿ ವೇಳೆ ಏನಾದರೂ ಅಪಾರ ಪ್ರಮಾಣದ ಭೂಕುಸಿತ ಉಂಟಾದರೆ ಈ ಎರಡು ಮಡಿಕೇರಿ ಮತ್ತು ಮಂಗಳೂರು ರಸ್ತೆ ಏನಿದೆ ಅದು ಬಂದಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿಯೇ ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕೆಲ ಸಿಬ್ಬಂದಿಗಳು ಕೂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಇಲ್ಲೇ ಒಂದು ರೀತಿಯ ಆಪರೇಟನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರತಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ಭೂಕುಸಿತ ಉಂಟಾಗುತ್ತೆ ಅದು ಮುಂದುವರಿತಾನೆ ಇದೆ ಅಂತಲೇ ಹೇಳ್ಬೋದು. ಇನ್ನಷ್ಟು ಮಳೆಯ ತೀವ್ರತೆ ಹೆಚ್ಚಾದರೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಆ ಮೇಲ್ಭಾಗದಿಂದ ಬರುವಂಥದ್ದು ಏನಿದೆ ನೋಡಿ, ಈಗ ದೃಶ್ಯದಲ್ಲಿ ನೀವು ನೋಡ್ಬೋದು ಈಗಾಗಲೇ ಒಂದು ಭೂಕುಸಿತ ಉಂಟಾಗಿರೋದ್ರಿಂದ ಸಾಲುಗಟ್ಟಿ ನಿಲ್ಲುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ವಾಹನಗಳಿಗೆ. ಯಾಕೆಂದರೆ ಒಂದು ಬದಿಯಿಂದ ಒಂದು ವಾಹನಗಳು ಮೂವ್ಮೆಂಟ್ಸ್ ಆದಾಗ ಮತ್ತೊಂದು ವಾಹನಗಳು ಬರುವಂಥದ್ದು ಆಗಬೇಕಾಗುತ್ತೆ. ಹೀಗಾಗಿ ಒಂದು ರೀತಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಒಂದಷ್ಟು ಮಾನಿಟರನ್ನು ಮಾಡ್ತಾ ಇದ್ದಾರೆ. ಬರುವಂಥ ವಾಹನಗಳನ್ನ ತಡೆಯುವಂಥದ್ದು ಮತ್ತು ಅಲ್ಲಿಂದ ಬಿಡುವಂಥದ್ದು ಇದು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಮಹಾಮಳೆ ಆಗ್ತಾ ಇದೆ, ಈ ಮಹಾಮಳೆಯಿಂದ ಒಂದಲ್ಲ ಒಂದು ರೀತಿಯ ಅವಾಂತರಗಳು ಜಿಲ್ಲೆಯಾದ್ಯಂತ ಮುಂದುವರಿತಿದೆ. ಅದರಂತೆ ಮಡಿಕೇರಿ ತಾಲೂಕಿನ ಕರ್ತೋಜಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಈ ಒಂದು ಭೂಕುಸಿತ ಉಂಟಾಗಿರೋದ್ರಿಂದ
ಸ್ಥಳೀಯರ ಆತಂಕಕ್ಕೆ ಕೂಡ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.